ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಾನು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಶಾರ್ಪಾಗಿ ಎದ್ದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಆ್ಯಕ್ಚುಲಿ ಉಪ್ಪಿಟ್ಟು ಆ್ಯಂಡ್ ಕೇಸರಿ ಬಾತ್ ಅಂದರೆ ಚೌಚೌ ಬಾತ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಇವಾಗ ನೋಡ್ಬೋದು ನೀವು ಸಿಂಪಲ್ಲಾಗಿ ಎಲ್ಲನೂ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಹಾಗೆ ಚಟಪಟ ಎಲ್ಲ ಸಿಡಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪನ್ನ ಹಾಕಿ ನೀಟಾಗಿ ಬಾಡಿಸ್ಕೊಂಡೆ ಆಯಿತಾ. ಸೊ ಇದನ್ನು ಬಾಡಿಸ್ಕೊಂಡಾದ್ಮೇಲೆ ಇವತ್ತು ನಾನು ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾವು ಯಾವ ಥರ ಉಪ್ಪಿಟ್ಟು ಮಾಡ್ತೀವಿ ಅಂತ ಅಂದರೆ ನೀರು ಹಾಕ್ಬಿಟ್ಟು ಆಮೇಲೆ ರವೆ ಹಾಕ್ತೀವಿ. ಬಟ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಈರುಳ್ಳಿ ಎಲ್ಲ ಒಗ್ಗರಣೆ ಏನು ಹಾಕಿದ್ನೋ ಅದ್ರ ಜೊತೆಗೆ ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಅಯ್ಯಂಗಾರ್ ಸ್ಟೈಲಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಎರಡೂ ಅಯ್ಯಂಗಾರ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ಥರ ಮಾಡಿರೋದು. ಇಲ್ಲಿ ಪಕ್ಕಕ್ಕೆ ನಾನು ಬಿಸಿನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ತಣ್ಣೀರು ಹಾಕಿ ಕುದಿಸೋಕ್ಕಾಗಲ್ಲ. ಸೊ ಹಾಗಾಗಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ಬಿಸಿನೀರು ಇದಕ್ಕೆ ಹಾಕಿ ಒಂದು 2-3 ನಿಮಿಷ ಬಿಟ್ಟರೆ ಸಾಕು, ಅದು ನೀಟಾಗಿ ಅರಳಿಬಿಡುತ್ತೆ. ಸೊ ಆವಾಗ ನಾವು ಆರಾಮಾಗಿ ಉಪ್ಪಿಟ್ಟು ತಿನ್ಕೋಬೋದು. ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು, ನಾನು ಇವಾಗ ಸ್ವಲ್ಪ ಉದುರು ಅಲ್ಲ, ಈ ಕಡೆ ಒಂದು ಸ್ವಲ್ಪ ಮೆತ್ತಗೂ ಅಲ್ಲ, ಸೊ ಆ ಥರ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮೀಡಿಯಮ್ ತೊಗೊಂಡಿದ್ದೀನಿ. ಸೊ ನಿಮಗೆ ಮೆತ್ತಗೆ ಬೇಕು ಅಂತಂದರೆ 1 to 3 ಆಗಿ ನೀವು ತೊಗೊಂಡ್ರೆ ಅಯ್ಯಂಗಾರ್ ಸ್ಟೈಲಲ್ಲಿ ನಿಮಗೆ ಬರುತ್ತೆ. ನನಗೆ ಉಪ್ಪಿಟ್ಟು ಇವಾಗ ಮೀಡಿಯಮಲ್ಲಿ ಓಕೆನಾ. ನನಗೆ ಏನಾಯಿತು ಅಂತಂದರೆ ಒಂದು 3-4 ದಿನದಿಂದ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡೋಣ ಅಂತ ಅನಿಸ್ತು. ದಟ್ಸ್ ವೈ ನಾನು ಈ ಒಂದು 3-4 ದಿನ ಆದಮೇಲೆ ಮಾಡ್ತಾ ಇರೋದು. ಸೊ ಇಲ್ಲಿ ಇವಾಗ ನಾನು ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಇಲ್ಲಿ ನಾನು ಶಿರಾ ಮಾಡ್ತಾಯಿದ್ದೀನಿ. ಶಿರಾ ಇಟ್ಸ್ ನಥಿಂಗ್ ಬಟ್ ಕೇಸರಿ ಬಾತ್. ಆ್ಯಂಡ್ ಇಲ್ಲಿ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಚೌಚೌ ಬಾತ್, ಕೇಸರಿ ಬಾತ್, ಆಮೇಲೆ ಶಿರಾ. ಸೊ ಈ ಥರ ಎಲ್ಲ ಕರೀತಾರೆ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಬಟ್ ಈ 3 ಹೆಸರು ಅಂತ ನನಗೆ ಗೊತ್ತು. ಆ್ಯಂಡ್ ಇದನ್ನು ನೀಟಾಗಿ ನಾನು ಬಾಡಿಸ್ಕೊತಾ ಇದ್ದೀನಿ. ಇದನ್ನು ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ನಾನು ಸೇಮ್ ಅಂದರೆ ನಾವು ಆ್ಯಕ್ಚುಲಿ ಉಂಡಿ ರವದಿಂದ ಮಾಡಬೇಕು. ಅಂದರೆ ಉಂಡಿ ರವೆ ಇಟ್ಸ್ ನಥಿಂಗ್ ಬಟ್ ಸೂಜಿ ರವೆ ಅಂತ ಹೇಳ್ತಾರಲ್ವ. ಸೊ ಸೂಜಿ ರವದಿಂದ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ರೆ ಸೇಮ್ ಅಯ್ಯಂಗಾರ್ ಸ್ಟೈಲಲ್ಲಿ ಬರುತ್ತೆ. ಬಟ್ ನನ್ನ ಹತ್ರ ಸೂಜಿ ರವೆ ಇರಲಿಲ್ಲ. ದಟ್ಸ್ ವೈ ನಾನು ಬನ್ಸಿ ರವೆನೇ ತೊಗೊಂಡು ಮಾಡ್ತಾ ಇರೋದು. ಸೊ ಇದನ್ನು ನಾನು ನೀಟಾಗಿ ಸೇಮ್ ನೀರು ಹಾಕದೇನೆ ಇವಾಗ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಅದನ್ನು ನೀಟಾಗಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಆಯಿತಾ. ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಡೈರೆಕ್ಟಾಗಿ ನಾನು ರವೆ ಸೇರಿಸ್ಕೊಂಡೆ ಆಯಿತಾ. ಇವಾಗ ರವೆ ಸೇರಿಸ್ಕೊಂಡಾದ್ಮೇಲೆ ನಾವೇನು ಮಾಡ್ತಾಯಿದ್ದೀನಿ, ಕಲರಿಗೋಸ್ಕರ ನಾನು ಏನು ಮಾಡ್ತೀನಿ, ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಪೈನಾಪಲ್ ಎಸೆನ್ಸ್ ತೊಗೊಳ್ತಾ ಇದ್ದೀನಿ, ಇದೊಂದು ಫ್ಲೇವರಿಗೋಸ್ಕರ. ಸೊ ಇವೆರಡೂ ನಾನು ಮಿಕ್ಸ್ ಮಾಡಬೇಕು. ಸೊ ಈ ಕಡೆ ನೀರು ಕುದಿಯೋಕೆ ಇಟ್ಟಿದ್ದೀನಲ್ವ, ಈ ನೀರು ಕುದಿಯೋಕೆ ಇಟ್ಟಿದ್ರಲ್ಲಿ ನಾನು ಫಸ್ಟು ಒಂದು 3 ಡ್ರಾಪ್ಸ್ ನಾನು ಕಲರ್ ಹಾಕ್ಕೊಂಡಿದ್ದೀನಿ, ಫುಡ್ ಕಲರು. ಅದಾದಮೇಲೆ ಅದು ಕುದೀತಾ ಇರುತ್ತಲ್ವ, ಅದನ್ನು ನಾವು ನೀಟಾಗಿ ಈ ಒಂದು ಡಂಪ್ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಆವಾಗ ಇದನ್ನು ಡಂಪ್ ಮಾಡಿಕೊಂಡು ನಮಗೆ ನೀಟಾಗಿ ಬರುತ್ತೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಪೈನಾಪಲ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಪೈನಾಪಲ್ ಎಸೆನ್ಸ್ ಬಂತು 4 ಡ್ರಾಪ್ ಹಾಕಿದ್ದೀನಿ ನಾನು. ಸೊ ಇಲ್ಲಿ ನಾನು ಇವಾಗ ಸಕ್ಕರೆ ತೊಗೊತಾ ಇದ್ದರೆ ಅಂದರೆ ನಾನು 1 ಕಪ್ ರವೆಗೆ ಕೇಸರಿ ಬಾತ್ ರವೆಗೆ ನಾನು 2 ಕಪ್ ಆಫ್ ಶುಗರ್ ತೊಗೊಂಡಿದ್ದೀನಿ ಓಕೆನಾ. ಸೊ ಈ ಅಳತೆಯಲ್ಲಿ ನಾನು ಮಾಡ್ಕೊಂಡಿರೋದು ಓಕೆನಾ. ಸೊ ಇದು ತುಂಬ ಚೆನ್ನಾಗಿ ಬಂತು. ಬಟ್ ನನ್ನ ಒಂದು ಸಲಹೆ ಏನು ಅಂತಂದರೆ, ನೀವು ಯಾರಾದರೂ ಏನಾದ್ರು ಫುಡ್ ಕಲರ್ ಆಗಿರ್ಬೋದು, ಎಸೆನ್ಸ್ ಆಗಿರ್ಬೋದು, ಇದನ್ನು ಯೂಸ್ ಮಾಡ್ತಾಯಿದ್ದೀರಿ ಅಂತ ಅಂದರೆ ದಯವಿಟ್ಟು 2 to 3 ಡ್ರಾಪ್ಸ್, ಅದ್ರ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಅನ್ನೋದು ನನ್ನದೊಂದು ಸಲಹೆ ಓಕೆನಾ. ಸೊ ಅದ್ರ ಮೇಲ್ಗಡೆ ಇವಾಗ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಅದು ಮಳ್ಳಬೇಕು ಆಯಿತಾ. ಮಳ್ಳಬೇಕು ಇಷ್ಟು ನಥಿಂಗ್ ಬಟ್ ಕುದಿಬೇಕು. ಆಮೇಲೆ ಏನು ಹೇಳ್ತಾರೆ, ಬೇಯಬೇಕು ಓಕೆನಾ. ಸೊ ನನ್ನ ಲ್ಯಾಂಗ್ವೇಜು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಸಡನ್ನಾಗಿ ಇವಾಗ ಅದರನ್ನೇ ಬರ್ತಾ ಇದೆ, ಮಾತಾಡ್ತಾ ಇದ್ದೀನಿ ಓಕೆನಾ. ಸೊ ನಿಮಗೂ ಗೊತ್ತಾಗುತ್ತೆ ಏನಿದು ಅಂತ ಗೊತ್ತಾಗ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೋಣ, ಅಂದರೆ ಟೇಸ್ಟ್ ಇರುತ್ತೆ ಕೇಸರಿ ಬಾತಲ್ಲಿ ಓಕೆನಾ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದು ನೈವೇದ್ಯಕ್ಕಲ್ವಲ್ಲ, ದಟ್ಸ್ ವೈ ನಾನು ಉಪ್ಪು ಹಾಕ್ಕೊಂಡಿರ್ತೀನಿ. ನೈವೇದ್ಯಕ್ಕೆ ಅಂತಂದರೆ ನಾನು ಹಾಕಲ್ಲ ಯೂಶ್ವಲಿ ಓಕೆನಾ. ಸೊ ಇವಾಗ ನಾನು ಸರ್ವಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಲುಕ್ ಎಟ್ ದಿಸ್ ಗೈಸ್. ಹಲೋ, ಎಸ್ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ, ಬಟ್ ಕರೆಕ್ಟಾಗಿ ವೆಲ್ಕಮ್ ಹೇಳೋಕ್ಕಾಗಿರಲಿಲ್ಲ ನಿಮಗೆಲ್ಲ. ಸೊ ಅದಕ್ಕೆ ಇವಾಗ ಹೇಳ್ತಿದ್ದೀನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಬೆಳಗ್ಗೆ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಶಿವನ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಈವ್ನಿಂಗ್ ಪೂಜೆ ಮಾಡಿಕೊಂಡೆ. ಸೊ ನನಗೆ ಏನಾಗಿತ್ತು ಅಂತಂದರೆ ನೈಟೆಲ್ಲ ಫುಲ್ಲು ಕೈ ಊತ ಬಂದುಬಿಟ್ಟು, ಅಂದರೆ ಮಸಲ್ಸ್ ಕ್ಲಾಚ್ ಆಗುತ್ತಲ್ಲ, ಸೊ ಆ ಥರ ನನಗೆ ಆಗ್ಬಿಟ್ಟು ಫುಲ್ ಪೇನ್ ಆಗಿತ್ತು. ದಟ್ಸ್ ವೈ ನನಗೆ ರೆಸ್ಟ್ ಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ಈವ್ನಿಂಗ್ ಮಾಡೋಣ ಅಂತ, ಇವಾಗ ಟೈಮ್ 4 ಗಂಟೆ ಆಗಿದೆ. ಸೊ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಶಿವನ ತುಂಬಾ ಇಷ್ಟಪಡ್ತಾರೆ, ಶಿವನ ಇಷ್ಟಪಡೋರು ಯಾರು ಇಲ್ಲ ಅಂತ ಅನ್ಕೊಳಕ್ ಇಷ್ಟಪಡ್ತೀನಿ ನಾನು. ಎಲ್ಲರೂ ಶಿವನ ಆರಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಇವಾಗ ನಾನು ಪೂಜೆ ಮಾಡಬೇಕು. ಹಾಗೆ ಲಾಸ್ಟ್ ಇಯರ್ ಬೇಗೂರಿಗೆ ಹೋಗಿತ್ತಲ್ಲ, ಎಷ್ಟೊಂದು ರಶ್ ಇತ್ತು ನಿಮಗೆ ಗೊತ್ತು. ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಪೂಜೆ ಹೇಗೆ ಮಾಡ್ತೀನಿ, ನಮ್ಮ ಮನೇಲಿ ಶಿವನ ಮೂರ್ತಿ ಯಾವ ಥರ ಇದೆ ಏನು, ಹಾಗೆ ನಂದು ರಕ್ಷಿದು ಕರಡಿಗೆ ಇದೆ ಅಲ್ವಾ, ಸೊ ಅದು ಏನು, ಅದು ಹೇಗೆ ಪೂಜೆ ಮಾಡ್ತೀನಿ, ಏನು ಎತ್ತ ಇಲ್ಲ ಅಂತ ತೋರಿಸ್ತೀನಿ. ಮೊದಲಾಗಿ ಪೂರ್ತಿಯಾಗಿ ನನ್ನ ದೇವ್ರ ಮನೇನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ಉಪವಾಸದ ವಿಚಾರಕ್ಕೆ ಅಂತ ಬಂದಾಗ ಯಾವುದೇ ದೇವರಾಗಿರಬಹುದು, ನಿರಾರವಾಗಿ ಮಾಡು ಅಂತ ಹೇಳುದಿಲ್ಲ. ನಾನು ಮಾಡೋಕ್ ರೆಡಿ ಇದೀನಿ. ಬಟ್ ರಕ್ಷಿತ್ ಅವರು 3-4 ವರ್ಷದಿಂದ ಏನು ಉಪವಾಸ ಮಾಡ್ಲಿಕ್ಕೆ ಬಿಡಲ್ಲ. ಸುಮ್ಮನೆ ತಿನ್ನು ಏನಾಗುತ್ತೆ ಅಂತೆಲ್ಲ ಹೇಳ್ತಾರೆ. ದಟ್ಸ್ ವೈ ನಾನು ಬೆಳಗ್ಗೆ ಉಪ್ಪಿಟ್ಟು ತಿಂದೆ. ನೋಡಿರ್ಬಹುದು ನೀವು ಬೆಳಗಿನ ಒಂದು ಟಿಫಿನ್ ನಾನು ಏನ್ ಮಾಡಿದ್ದೆ ಅಂತ. ಸೊ ಬೆಳಗ್ಗೆ ಉಪ್ಪಿಟ್ಟು ತಿಂದೆ. ಆ್ಯಂಡ್ ಮಧ್ಯಾಹ್ನ ಏನು ತಿಂದಿಲ್ಲ ಇನ್ನೂ. ಸೊ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದು ಆಮೇಲೆ ಏನಾದ್ರು ನೈಟಿಗೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಇಟ್ಸ್ ನಥಿಂಗ್ ಬಟ್ ನಮ್ದು ಒಂಥರ ಒಪ್ಪತ್ತು ಅನ್ನೋ ತರ ಆಗುತ್ತೆ. ಸೊ ಇವಾಗ ನಾನು ಪೂಜೆ ಮಾಡ್ಬೇಕು ಗೈಸ್, ಬನ್ನಿ ಪೂಜೆ ಮಾಡೋಣ. ಸೊ ಗೈಸ್, ಇವಾಗ ಮೊದಲೇದಾಗಿ ನೀವು ಹಿಂದ್ಗಡೆ ನೋಡ್ಬೋದು ನನ್ನ ಒಂದು ದೇವ್ರ ಮನೆನ. ಸೊ ಆ ದೇವ್ರ ಮನೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ನಾನಿವಾಗ ಪೀತಾಂಬರಿ ಹಾಕಿ ನೀಟಾಗಿ ಎಲ್ಲ ದೇವರನ್ನು ತೊಳಿಬೇಕು. ಓಕೆನಾ? ಎಲ್ಲ ದೀಪ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ನಮ್ಮ ರಾಯರು ಕೂಡ ಇಲ್ಲಿದ್ದಾರೆ. ಇದನ್ನು ಜಾಸ್ತಿ ಹೊತ್ತು ನೀರಲ್ಲಿ ಏನು ಇಡಲ್ಲ ನಾನು, ಸ್ವಲ್ಪ ಹೊತ್ತು ಅಷ್ಟೇ, ಆಯಿತಾ? ಇದನ್ನೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು, ಓಕೆನಾ? ಸೊ ಎಲ್ಲ ದೇವ್ರುಗಳನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ. ಓಕೆ, ಸೊ ಪೀತಾಂಬರಿ ಹಾಕಿ ನೀಟಾಗಿ ತೊಳೆದಿದ್ದೀನಿ ಎಲ್ಲನೂ ಆಲ್ಮೋಸ್ಟ್. ಸೊ ಕ್ಲೀನ್ ಆಗಿದ್ದಾವೆ. ಓಕೆ, ಇವಾಗ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಪೂಜೆ ಮಾಡೋಣ. ಸೊ ನಾನು ಮಾಡಿರೋಂಥ ಪೂಜೆನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ಇದು ನಾನಿವತ್ತು ಶಿವರಾತ್ರಿಯ ಒಂದು ಪೂಜೆ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡಿದ್ರೆ ಈ ಥರ. ಸೊ ನಮ್ಮನೆ ಶಿವ ಇಲ್ಲಿಂದಿದೆ, ಲಿಂಗು. ಆಮೇಲೆ ಇದು ಕರಡಿಗೆ ಅಲ್ಲಿದೆ. ಆ್ಯಂಡ್ ಇಲ್ಲೊಂದು ಲಿಂಗು ಇದೆ. ಸೊ ಇದು ನಾನು ಇವಾಗ ಪೂಜೆ ಮಾಡಿರೋ ಅಂಥದ್ದು. ಸೊ ನನ್ನ ಪೂಜೆ ಇವಾಗ ಕಂಪ್ಲೀಟ್ ಆಯ್ತು. ಇವಾಗ ನೈವೇದ್ಯ ಮಾಡೋಣ ಬನ್ನಿ. ಪೂಜೆ ಮುಗೀತು, ಇವಾಗ ನೈವೇದ್ಯ ಮಾಡ್ಬೇಕು. ಸೊ ನಾನು ನೈವೇದ್ಯಕ್ಕೆ ಏನೇನೆಲ್ಲ ಮಾಡ್ತೀನಿ, ಹಣ್ಣು ಹಂಪಲಾಗಿರ್ಬೋದು, ಯಾವ ತರ ಇಡ್ತೀನಿ ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು. ಸೊ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ನಮ್ಮ ಕರಡಿಗೆ ಏನಿತ್ತು, ನಂದಾಗಿರ್ಬೋದು ರಕ್ಷಿತಂದಾಗಿರ್ಬೋದು ಇಬ್ಬರದೂ. ಸೊ ನಾವೇನು ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ಹೋದ ವರ್ಷ ಕೂಡ ತೋರಿಸಿದ್ದೆ ನಾನು, ತೋರಿಸಿದ್ನೂ ಬಿಟ್ಟಿದ್ನು. ಆ್ಯಕ್ಚುಲಿ ನನಗೆ ನೆನಪಿಲ್ಲ, ನೀವೇ ಹೇಳ್ಬೋದು ನನಗೆ, ನೀವು ನೋಡ್ತಿರ್ತೀರಲ್ವ ವ್ಲಾಗ್ಸ್ನ. ಸೊ ಹೇಳಿ ನನಗೆ. ಬಟ್ ಈ ಸರಿ ನಾವು ಇಬ್ಬರು ಪೂಜೆ ಮಾಡ್ಕೋತಾ ಇದ್ದೀವಿ. ನನಗೆ ತಿಳಿದ್ರ ಮಟ್ಟಿಗೆ ನಾನು ಮಾಡಿಲ್ಲ ಅಂತ ಅಂದ್ಕೊತೀನಿ. ಜಸ್ಟ್ ಹಾಗೆ ಕರಡಿಗೆನೇ ಇಟ್ಬಿಟ್ಟು ಪೂಜೆ ಮಾಡಿದ್ದುಂಟು. ಬಟ್ ಈ ವರ್ಷ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಇದನ್ನು ನೀಟಾಗಿ ಲೈಕ್ ಅಭಿಷೇಕ ಅನ್ಬೋದು, ತೊಳೆದ್ಬಿಟ್ಟು ನೀಟಾಗಿ ಪೂಜೆ ಮಾಡಿ ಇಟ್ಕೊಳ್ಳೋದು ಆ ಥರ ಇರುತ್ತಲ್ವ. ಸೊ ಹಾಗೆ. ಸೊ ನಂಗೆ ರಕ್ಷಿತ್ ಹೇಳ್ಕೊಡ್ತಾ ಇದ್ದೆ ಈ ಥರ ಮಾಡಬೇಕು ಅಂತ. ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ವಾಯ್ಸ್ ಓವರಲ್ಲಿ ನಿಮಗೆ ಕೇಳಿಸಿಲ್ಲ ಅಂದ್ಕೊತೀನಿ, ಅದು ಸಮ್ ಟೆಕ್ನಿಕಲ್ ಇಶ್ಯೂ ಇಂಥ ಆಗಿದೆ ಅಂದ್ಕೋತೀನಿ. ಸೊ ಹಾಗಾಗಿ ವಾಯ್ಸ್ ಬಂದಿಲ್ಲ ಅದು. ರಕ್ಷಿತ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪೂಜೆ ಮಾಡ್ಕೋತಾ ಇದ್ದಾರೆ. ಅದನ್ನೇ ನಾನು ನೋಡ್ಕೋತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಓಕೆನಾ? ಸೊ ಆ್ಯಕ್ಚುಲಿ ಡೈಲಿ ಪೂಜೆ ಅಂತಲ್ಲ, ನಾವು ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ. ಬಟ್ ಸ್ಪೆಷಲಿ ಇವತ್ತು ನಾವು ತೆಗೆದುಬಿಟ್ಟು ಅದನ್ನು ಪೂಜೆ ಮಾಡ್ಕೋತಾ ಇದ್ವಿ. ನನಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ನಮ್ಮ ಮಮ್ಮಿ ಎಲ್ಲ ಪೂಜೆ ಮಾಡಿಕೊಂಡು ಅದೆಲ್ಲ ಮಾಡ್ತಾಯಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನನಗೆ ಇವನು ಹೇಳ್ಕೊಡ್ತಾಯಿದ್ದೆ, ಈ ಥರ ಮಾಡಬೇಕು ಹೀಗಿಲ್ಲ ಅಂತ ಹೇಳ್ಕೊಡ್ತಾಯಿದ್ದೆ. ಬಟ್ ವಾಯ್ಸ್ ಓವರ್ ನಂದು ಯಾಕೆ ಮಿಸ್ ಆಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ತುಂಬ ಚೆನ್ನಾಗಿ ಮಾತಾಡಿದ್ವಿ, ಅದರಲ್ಲಿ ಹೇಳಿದ್ವಿ, ಹೇಳ್ಕೊಡ್ತಾ ಇದ್ದ ಅವನು ಕೂಡ. ಸೊ ಅದು ಕೇಳಿಸಿಲ್ಲ. ಸೊ ಹಾಗಾಗಿ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಮಗೆ. ಎಸ್ ಗೈಸ್, ನೆಕ್ಸ್ಟ್ ನಾನು ಪೂಜೆ ಮಾಡ್ಕೋಬೇಕು. ಅದು ಹೇಗೆ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ, ನೋಡಿ ನೀವು, ಓಕೆನಾ?
ಈ ಒಂದು ವಾಯ್ಸ್ ಓವರ್ ಕೊಡುವಾಗ ನನಗೇನೋ ಒಂದು ನೆನಪಾಯಿತು. ಏನು ಅಂತಂದರೆ ಕೆಲವೊಬ್ರು ಹೇಳ್ತಾರೆ ನೋಡಿ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ. ಆಯಿತಾ, ಅದು ಆ್ಯಕ್ಚುಲಿ ಕರಡಿ ಬಿಟ್ಟಂಗೆ ಅಂತಂದರೆ ನಾನು ಇಬ್ಬರ ಮಧ್ಯ ಮೂರನೇದವ್ನು ಹೋದೆ ಅನ್ನೋ ಥರ ಅಲ್ಲ. ಅದು ಆ್ಯಕ್ಚುಲಿ ಶಿವನ ಪೂಜೆಗೆ ಕರಡಿಗೆ ಬಿಟ್ಟು ಬಂದಂತೆ ಅಂತ ಅರ್ಥ ಅದು ಆ್ಯಕ್ಚುಲಿ. ಸೊ ಇದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ರಿಗೆ ಗೊತ್ತಿರಲ್ಲ. ಇದನ್ನು ನನಗೆ ರಕ್ಷಿತೆ ಹೇಳಿದ್ದು, ಸೊ ಹಾಗಾಗಿ ನನಗೆ ಗೊತ್ತಿದೆ. ಸೊ ಇದು ಆ್ಯಕ್ಚುಲಿ ಮೇನ್ ಅರ್ಥ. ಕರಡಿಗೆ ಇಲ್ದೇ ಬಂದು ಕೂತ್ಕೊಂಡು ಪೂಜೆ ಏನು ಮಾಡೋದು, ಸೊ ಅದು ಅರ್ಥ ಬಂದುಬಿಟ್ಟು. ಆಯಿತಾ, ಎಲ್ಲರೂ ನಾವೇನು ತಿಳ್ಕೊಂಬಿಟ್ಟಿದ್ವಿ ಅಂತಂದರೆ, ಯೂಶ್ವಲಿ ನಾನು ಕೆಲವೊಬ್ರು ಗೊತ್ತಿಲ್ಲದವ್ರದ್ದು ಬಗ್ಗೆನೂ ಹೇಳ್ತಾ ಇದ್ದೀನಿ. ಸೊ ಯೂಶ್ವಲಿ ಹೆಂಗೆ ತಿಳ್ಕೊಂಡ್ರೆ ಕರಡಿ ಬಿಟ್ಟಂಗೆ ಇಬ್ಬರ ಮಧ್ಯೆ ನಾವ್ಯಾಕೆ ಗಂಡ ಹೆಂಡ್ತಿ ಇದ್ದೆ ನಾವ್ಯಾಕೆ, ಲೈಕ್ ಆ ಥರ. ಸೊ ನಾನು ಕೂಡ ಇಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಲಿಂಗದ ಒಳಗಡೆ ಅದೇನು ಇರುತ್ತೋ ಕೋಟೆಡ್ಡು, ಅದರೊಳಗಡೆ ರಿಯಲ್ ಆಗಿ ಲಿಂಗು ಈ ಥರ ಇರುತ್ತೆ, ನೀವು ನೋಡ್ಬೋದು. ಸೊ ಇದ್ರ ಮೇಲ್ಗಡೆ ಅದನ್ನು ಕೋಟೆಡ್ ಮಾಡ್ತಾರಂತೆ. ಓಕೆನಾ. ಸೊ ಇವಾಗ ನಾನು ಕೂಡ ಅವ್ನು ಹೇಳ್ಕೊಟ್ಟ ಹಾಗೆಯೇ ನಾನು ಪೂಜೆ ಮಾಡ್ತಾಯಿದ್ದೀನಿ. ಒಂಥರ ಏನೋ ಖುಷಿ ಆಗುತ್ತೆ ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚೋ ಹಂಗಿಲ್ವಂತೆ, ಜಸ್ಟ್ ನೀನು ಅಂದರೆ ಅದು ಮೇನ್ ಒಳಗಡೆ ಇರುವಂಥದ್ದಲ್ವ, ಸೊ ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ವಿಭೂತಿ ಹಚ್ಚು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಪೂಜೆ ಮಾಡಿದ್ಮೇಲೆ ಅದರೊಂದೆರಡು ಹೂಗಳನ್ನ ಅದರಲ್ಲೇ ಇಟ್ಬಿಟ್ಟು ಅದನ್ನು ಲಾಕ್ ಮಾಡಿ ಹಾಕೋಬೇಕಂತೆ ನಾವು. ಸೊ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ, ನೋಡಬಹುದು. ಸೊ ನೆಕ್ಸ್ಟ್ ಟೈಮ್ ನಾನೇ ಒಬ್ಬಳೇ ಇದ್ದಾಗಲೂ ನಾನು ಪೂಜೆ ಮಾಡ್ಕೋಬೋದು. ಅಂದರೆ ಫಸ್ಟ್ ಮದುವೆ ಟೈಮಲ್ಲೆಲ್ಲ ಪೂಜೆ ಮಾಡಿದ್ವಿ ಎಲ್ಲ ಇತ್ತು, ಬಟ್ ಒಂದು ಲಾಸ್ಟ್ ಇಯರ್ ಮಾಡಿರಲಿಲ್ಲ ಅನ್ಕೋತೀನಿ. ನಾನು ಜಸ್ಟ್ ಕರಡಿಗೆ ಅಷ್ಟೇ ಪೂಜೆ ಮಾಡಿದ್ದೆ ಅನ್ಕೋತೀನಿ. ಎಸ್, ಇವಾಗ ರಿಯಲಾಗಿ ಈ ಥರ ಪೂಜೆ ಮಾಡ್ಕೋತಾ ಇದ್ದೀವಿ. ನಂಗೆ ಆ್ಯಕ್ಚುಲಿ ನೆನಪೇ ಆಗ್ತಿಲ್ಲ ಲಾಸ್ಟ್ ಇಯರ್ ನಾವು ಪೂಜೆ ಮಾಡ್ಕೊಂಡು ಹಾಕ್ಕೊಂಡಿದ್ವಾ ಏನು ಅಂತ ನೆನಪಿಲ್ಲ. ನಾನೇ ಲಾಗ್ ನೋಡಬೇಕಾಯ್ತು ಇವಾಗ ಅಲ್ವಾ. ಎಸ್ ಗೈಸ್, ಮಾಡಿದ್ದೀವಿ, ಯೂಶ್ವಲಿ ಮಾಡಿರ್ತೀವಿ. ಯಾಕಂದರೆ ರಕ್ಷಿತ್ ಮಾಡೇ ಮಾಡ್ತಾನೆ, ನೆನಪಿಲ್ಲ ಅಂತಂದ್ರೂ ಅವನು ನೆನಪು ಮಾಡ್ಕೊಂಡಾದರೂ ಪೂಜೆ ಮಾಡಿರ್ತಾರೆ. ಸೊ ಹಾಗಾಗಿ ಮಾಡಿರ್ತೀವಿ ಯೂಶ್ವಲಿ. ಪೂಜೆ ಮಾಡಿದ್ವಾ ನಾವು? ಮಾಡಿದ್ವಿ ಅನ್ಸುತ್ತೆ. ಹೌದು, ಮಾಡಿದ್ವಿ ಅಷ್ಟೇ. ಪ್ಲೀಸ್ ಏನ್ ಗೊತ್ತಾ, ಆಕ್ಚುಲಿ ಅಂದ್ರೆ ಮಮ್ಮಿದು ಲಿಂಗ ಇದೆ, ಬಟ್ ಹಾಕಿರ್ಲಿಲ್ಲ. ಅಂಡ್ ನಾವ್ ಯೂಶ್ವಲಿ ಹಾಕ್ತಾ ಇರ್ಲಿಲ್ಲ. ಹಂಗೆ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ. ಸೊ ಈ ತರ ಹಾಕೊಂಡು ಆಮೇಲೆ ಈಗ ಪೂಜೆ ಮಾಡ್ತಿರ್ಲಿಲ್ಲ, ಅಂದ್ರೆ ದೇವ್ರ ಮನೇಲಿ ಹಂಗೆ ಹಾಕೊಂಡಿ ನಿನ್ಗೆ ಹೇಳ್ತಿದೀನಿ ಹೂವನ್ನು ಹಾಕೊಂಡು ಪೂಜೆ ಮಾಡಿ ಇದ್ ಮಾಡ್ತಾ ಇದ್ವಿ. ಸೊ ನಮ್ ಮನೇಲಿ ಇರೋಂಥದ್ದು ಮೇ ಬಿ ನೋಡಿರ್ಬೋದು ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನೀವು. ನಮ್ ಮನೇಲಿ ಇರೋಂಥದ್ದು ಇಷ್ಟು ದೊಡ್ಡದಿದೆ. ಆಮೇಲೆ ಕರಡಿಗೆ ಅದು ಇಷ್ಟು ದೊಡ್ಡದಿತ್ತಂತೆ ಹಾಕೊಳ್ಳೋದು, ಬಟ್ ಅದ್ ಕರಡಿಗೆ ಇಲ್ಲ. ಸೊ ಹಾಗಾಗಿ ಅದು ಇಲ್ದಿರೋಕೋಸ್ಕರ ಅದನ್ನ ಇಟ್ಟು ಪೂಜೆ ಮಾಡ್ತಿರೋದು. ಇಲ್ಲ ಮಮ್ಮಿ ರೆಗ್ಯುಲರ್ ಆಗಿ ಆಗ್ತಿದ್ರಂತೆ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ನೈವೇದ್ಯಕ್ಕೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. 7 ತರಹದ ಹಣ್ಣು ಇತ್ತಲ್ವ, ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ 8ನೇದು ಅಂತ. ಅದು ನಮ್ಮ ಮೈಂಡ್ ಸೆಟ್ ಇರ್ಬೋದು ಗೈಸ್, ಏನೋ ಗೊತ್ತಿಲ್ಲ. ಸೊ ನಾನು ಇಲ್ಲಿ 7-8 ಥರದ ಹಣ್ಣು, ಹಂಪಲು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದನ್ನೇ ನೈವೇದ್ಯ ಮಾಡಬೇಕು. ಸೊ ಇಲ್ಲಿ ರಕ್ಷಿತ್ ಕೂಡ ಏನೋ ಹೇಳ್ತಾಯಿದ್ರು, ಅದು ಏನು ಅಂತ ಅಂದರೆ ಕರಡಿಗೆ ಬಗ್ಗೆನೇ ಹೇಳ್ತಾಯಿದ್ರು. ನಾನು ಆವಾಗಲೇ ಹೇಳಿದ್ನಲ್ಲ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಹೇಳ್ತಾರೆ, ಅದು ಆಗಲ್ಲ ಹೀಗೆ ಅಂತ ಅವ್ರು ಹೇಳ್ತಾಯಿದ್ರು. ಆಯಿತಾ. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೆ, ಇದನ್ನು ನೀನು ಆಲ್ರೆಡಿ ನಂಗೆ ತುಂಬ ಸರಿ ಹೇಳಿದೆಯಾ ಅಂತ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ಸೊ ಹೀಗೇ ನಮಗೆ ಕೆಲವೊಂದು ವಿಷಯಗಳು ಏನು ಆಡು ಭಾಷೆಯಲ್ಲಿ ನಮ್ಮ ಮಾತುಗಳಿಂದ ಬಂದುಬಿಡ್ತವೆ, ಬಟ್ ಅದರ ಅರ್ಥ ಏನು ಅಂತ ಗೊತ್ತಿರಲ್ಲ. ಸೊ ಇದು ಎಲ್ಲ ಒಂದು ಆಡು ಭಾಷೆಗೂ ಅನ್ವಯಿಸುತ್ತೆ. ಆಯಿತಾ. ನನಗೇನೋ ಹೇಳಬೇಕು ಅನಿಸ್ತು, ಹೇಳಿದೆ. ಸಮ್ಟೈಮ್ಸ್ ನಾನು ಗೇಲಿ ಮಾಡ್ತಾಯಿರ್ತೀನಿ, ಯಾರು ಕೆಟ್ಟ ಪದ ಮಾತಾಡಿದಾಗ, ಬೈಗಳ ಮಾತಾಡಿದಾಗ, ಇದ್ರ ಅರ್ಥ ಹೇಳು ನೀನು ಅಂತ ನಾನು ಹೇಳ್ತಾನೆ ಇರ್ತೀನಿ. ಯಾಕೆ ಅಂತಂದರೆ ಅದ್ರ ಅರ್ಥ ಗೊತ್ತಿಲ್ಲದೇ ಬೈಗೂಡ್ದಲ್ವಾ. ಸೊ ಹಾಗಾಗಿ ನಾವು ಕೆಲವೊಂದು ಸರಿ ಗೊತ್ತಿಲ್ಲದೇ ತಪ್ಪು ಮಾಡ್ತಾ ಇರ್ತೀವಿ. ಬಟ್ ಇವಾಗ ನನಗೆ ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ಹೇಳಬೇಕು ಅಂತ ಅನ್ನಿಸ್ತು ಈ ಮಾತನ್ನು. ಸೊ ಅದಕ್ಕೆ ನಿಮಗೆ ಹೇಳಿದೆ. ಸೊ ನನ್ನ ಒಂದು ಪೂಜೆ ನೋಡಬಹುದು ನೀವು, ಈ ಥರ ಇದೆ. ಸೊ ನೈವೇದ್ಯ ಮಾಡ್ಕೋತಾ ಇದ್ದೀನಿ. ಇವಾಗ ನೈವೇದ್ಯ ಎಲ್ಲ ಮುಗೀತು. ಸೊ ನೈವೇದ್ಯ ಆದಮೇಲೆ ಇದನ್ನು ಆ್ಯಕ್ಚುಲಿ ಹಣ್ಣು ಹಂಪುಗಳನ್ನ ಏನಿರುತ್ತೋ ಇದನ್ನೆಲ್ಲ ನಾವು ನೀಟಾಗಿ ದೇವರಿಗೆ ಎಲ್ಲ ನೈವೇದ್ಯ ಮುಗಿದ ಮೇಲೆ ನಾನು ಹೇಳ್ತಾ ಇರೋದು, ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಒಂದು ಸ್ವಲ್ಪ ಹಣ್ಣನ್ನೇ ಯಾವಾಗಲೂ ಹಂಚಿ ತಿನ್ನಬೇಕು, ಹೌದಲ್ವಾ. ಸೊ ಹಾಗಾಗಿ ನೈವೇದ್ಯ ಮುಗಿದ್ಮೇಲೆ ನಾನು ಇದನ್ನು ಹಣ್ಣನ್ನು ಹಂಚಬೇಕು. ಆ್ಯಕ್ಚುಲಿ ನಾನು ಅದನ್ನೇ ಹೇಳ್ತಾ ಇದ್ದೆ, ಬಟ್ ವಾಯ್ಸ್ ಓವರಲ್ಲಿ ಅದು ಯಾಕೆ ವಾಯ್ಸ್ ಬಂದಿಲ್ಲ ಅಂತ ಗೊತ್ತಾಗಿಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಅನಿಸುತ್ತೆ ವೀಡಿಯೋದಲ್ಲಿ. ಸೊ ಇವಾಗ ನಾವು ಅದನ್ನು ಎಲ್ಲರಿಗೂ ಹಂಚಬೇಕು.
ಸೊ ಒಂದಿಷ್ಟು ಹಣ್ಣುಗಳನ್ನ ಹೋಗಿ ಹಂಚಿ ಬರೋಣ. ಓಕೆನಾ. ಆ್ಯಕ್ಚುಲಿ ನೈವೇದ್ಯ ಆಗಿರೋ ಎಣ್ಣೆ ಸಪ್ರೇಟಾಗಿ ನಾನು ಕಟ್ ಮಾಡಿ ಏನು ಕೊಟ್ಟಿದ್ದು ಹಂಚಿಲ್ಲ ಹಣ್ಣುಗಳನ್ನ. ಸೊ ನೈವೇದ್ಯ ಮಾಡಿದ್ದೀನಿ, ಅಷ್ಟೊಂದು ಹಣ್ಣುಗಳಂತೂ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನ ಕಟ್ ಮಾಡಿ ನೈವೇದ್ಯ ಮಾಡಿರೋದನ್ನೇ ಹಂಚಬೇಕು ಅಂತ ಅಂದ್ಕೊಂಡಿರೋದು. ಗೈಸ್, ಕೆಲವೊಂದು ಫ್ರೂಟ್ಸ್ ನ ಇವಾಗ ನಾನು ದೇವಸ್ಥಾನಕ್ಕೆ ತಗೊಂಡ್ ಹೋಗ್ತೀನಲ್ಲೋ ಅಲ್ಲೊಂದ್ ಸ್ವಲ್ಪ ಹಂಚೋಣ. ಅಂಡ್ ಇಲ್ಲೂ ಮನೆ ಕಡೆ ಕೂಡ ಸ್ವಲ್ಪ ಹಂಚಿರ್ತೀನಿ ನಾನು. ಸೊ ಬನ್ನಿ. ಸೊ ಫ್ರೂಟ್ಸ್ ಇವಾಗ ತಿನ್ನುವ ಸಮಯ, ತಿನ್ನೋಣ. ನನ್ ಪ್ರಕಾರ ಏನ್ ಗೊತ್ತಾ, ನನ್ ಬಾಯಲ್ಲಿ ಏನ್ ಬಂತು ಗೊತ್ತಾ, ಇವಾಗ ಹಾಸ್ಪಿಟ್ಲಿಗೆ ಹೋಗ್ ಬಂದು ಅಂತ ಬಂತು. ಅದೇನೋ ಬಂದ್ಬಿಡ್ತು ಸಡನ್ ಆಗಿ. ಸೊ ದೇವಸ್ಥಾನಕ್ಕೆ ಹೋಗ್ ಬಂದು ತಿನ್ಬೇಕು ಅಂತ ಅನ್ಕೊಂಡೆ ನಾನು. ಬಟ್ ನೋಡುವ ಹೇಗಾಗುತ್ತೋ ಹಾಗೆ, ಅಷ್ಟೇ ಗೈಸ್. ಸೊ ಇವಾಗ ನಾವು ಫ್ರೂಟ್ಸ್ನ ತಿಂತಾ ಇದ್ದೀವಿ. ಒಂದಿಷ್ಟು ಹಂಚಿ ಉಳಿದಿರೋದನ್ನ ನಾವು ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ತಿನ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೇ ಗಾಯ್ಸ್, ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಈ ಔಟ್ಫಿಟ್ಟು ಆಲ್ರೆಡಿ ನೋಡಿರ್ತಾರೆ ಟ್ರಿಪ್ಪಲ್ಲಿ. ಐ ಥಿಂಕ್ ಟ್ರಿಪ್ ವಿಡಿಯೋ ಆಮೇಲೆ ಬರುತ್ತೆ, ನೆಕ್ಸ್ಟು ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಅದು ಬರುತ್ತೆ. ಓಕೆನಾ. ಸೊ ಈ ಡ್ರೆಸ್ ಬಂದುಬಿಟ್ಟು ಅಲ್ಲಿ ನಾನು ಹಾಕಿದ್ದು ಫಸ್ಟ್ ಟೈಮು, ಇವಾಗ ಸೆಕೆಂಡ್ ಟೈಮ್ ಆಗ್ತಾ ಇರೋದು. ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ರಕ್ಷಿತನ ಔಟ್ಫಿಟ್ಟು ಮೇಲೆ ತೋರಿಸ್ತೀನಿ, ತೋರಿಸ್ಲಾ? ಸೊ ರಕ್ಷಿತನ ಔಟ್ಫಿಟ್ ಈ ಥರ ಇದೆ. ಒಂದು ಅಂಗಿ ಇದೆ, ಒಂದು ಪ್ಯಾಂಟ್ ಇದೆ. ಸೊ ಅವನು ಲಾಸ್ಟ್ ಟೈಮ್ ಇಲ್ಲ ಇದೇ ಪ್ಯಾಟರ್ನ್ ಸೇಮು, ಬಟ್ ಕ್ರೀಮ್ ಕಲರ್ ಹಾಕಿದ್ದೆ. ನಾನು ಇವಾಗ ವೈಟ್ ಕಲರ್ ಹಾಕಿದ್ದೇನೆ. ಸೊ ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಬೇಗೂರು ದೇವಸ್ಥಾನದ ಇಲ್ಲಿ ತನಕ ಬಂದಿದೆ. ಹಾಂ, ಇಲ್ಲೇ ಅದು. ಇಷ್ಟೊಂದು ಫುಲ್ ಲಾಸ್ಟ್ ಇಯರು ಹಂಗೆ ಇತ್ತು, ಬಟ್ ಇವಾಗ್ಲೂ ಕಾರಣ ಚೆನ್ನಾಗಿದೆ ನೋಡು. ಹಾಂ, ಈ ಫುಲ್ ಇಷ್ಟೊಂದು ಜನ ಇದ್ದಾರೆ ನೋಡು. ಸೊ ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ. ಲಾಸ್ಟ್ ಇಯರು ಇಲ್ಲಿ ಫಂಕ್ಷನ್ಸ್ ಇತ್ತು, ಈ ವರ್ಷ ಇದೇನೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಫೋಟೋಸ್ ಹೆಂಗೆ ತಗೊತಾ ಇದ್ದಾರೆ ನೋಡಿ, ಎಲ್ಲರ ಕೈಯಲ್ಲೂ ಮೊಬೈಲು. ಅಲ್ಲಿ ನೀನು ಹಂಗೆ ತಾನೆ, ನಿಮ್ಮ ಕೈಯಲ್ಲೂ ಮೊಬೈಲ್ ಇದ್ದಕ್ಕೆ ನೀವು ವಿಡಿಯೋ ತೆಗಿತಾರೆ. ಬಟ್ ಎಲ್ಲರೂ ತೆಗಿತಾರೆ, ನಾವು ನೋಡ್ತಾ ಇದೀವಲ್ಲ, ಅದೇ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿರೋದು. ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ, ಬರೆಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಈ ಡ್ರೆಸ್ ಹಾಕೊಂಡಾಗೆಲ್ಲ ಬರೆಗಾಲಲ್ಲಿ ನಡ್ಕೊಂಡು ಹೋಗುತ್ತೆ. ಫುಲ್ ರಶ್ ಇದೆ ಅಲ್ವಾ, ಸೊ ಹಂಗಾಗಿ ಮೇಬಿ ಈ ಸಲ ಫಂಕ್ಷನ್ ಇದೆ ಅನಿಸುತ್ತೆ. ಭರತನಾಟ್ಯ ಸಾಂಗ್ ಎಲ್ಲ ಹಾಕಿದ್ದಾರೆ ನೋಡು. ಇನ್ನು ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಗೈಸ್. ಅಂದರೆ ಮೇನ್ ಎಂಟ್ರೆನ್ಸ್ ಇದೆ ಗೊತ್ತಾ, ಅಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ. ಸೊ ಏನು ಮಾಡೋಣ, ಹೋಗೋಣ ಅಂತಂದರೆ ಲಾಸ್ಟ್ ಇಯರ್ ಹೋಗ್ಲಿಲ್ಲ. ಸೊ ಮುಂದ್ಗಡೆ ಹೋಗೋಣ. ಅಲ್ಲ ಮುಂದೆ ಅಲ್ಲಿಗೆ ಹೋಗ್ಬರೋಣಪ್ಪ, ಒಳಗಡೆ ಹೋದ ವರ್ಷನೂ ಇಷ್ಟೇ, ಈ ವರ್ಷನೂ ಇಷ್ಟೇ ರಶ್ ಇದೆ. ರಶ್ ಇರ್ತಾವಲ್ಲ, ಆ ಟೆಂಪಲ್ ಎಲ್ಲ ಫಾಸ್ಟ್ ಮೂವ್ ಮಾಡಿಸ್ತಾರೆ. ಹಾಂ, ಫುಲ್ ರಶ್ ಇದೆ. ಅಲ್ಲಿ ಸೂರ್ಯ ಸಖತ್ತಾಗಿ ಕಾಣಿಸ್ತಾ ಇದೆ ಗೈಸ್. ತೋರಿಸ್ತೀನಿ, ಆ ಕಡೆ ಏನಾದರೂ ಬ್ಲ್ಯಾಂಕ್ ಆಗಿದ್ರೆ ತೋರಿಸ್ತೀನಿ. ಸೊ ಬನ್ನಿ ಅವನು. ಆ್ಯಕ್ಚುಲಿ ಕ್ಯೂ ನೋಡಿ ಎಷ್ಟಿದೆ, ಫುಲ್ ಕ್ಯೂ. ಇಲ್ಲಿಂದ ಹಿಂಗೆ ಹೋಗಿ, ಅಲ್ಲಿಂದ ಹಂಗೆ ಹೋಗಿ, ಅಲ್ಲಿ ಹೊರಗಡೆ ಇನ್ನೂ ಎಷ್ಟು 3 ಲೈನ್ ಆಗ್ತಾವಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇದೆ. ಆ ಕಡೆ ಕ್ಯೂ ಆ ಕಡೆ ಇದೆ, ಇದು ಎಕ್ಸಿಟ್. ಸೊ ಅದರಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈ ಕಡೆ ಅಂತಲೂ ಹೋಗ್ಬೋದು, ಆ ಕಡೆ ಅಂತಲೂ ಹೋಗ್ಬೋದು. ಲಾಸ್ಟ್ ಟೈಮ್ ನಮ್ಮ ಜೂಮಿಂಗ್ ಮಾಡಿ ತೋರಿಸಿದೆ ನಿಮ್ಗೊಂದು ಲಾಗಲ್ಲಿ, ಝೂಮ್ ಎಷ್ಟಾಗ್ತಿದೆ ಅಂತ. ಇದು ಆ್ಯಕ್ಚುಲಿ ಬೇಗೂರಲ್ಲೇ ಮಾಡಿದ್ದು, ನಿಮಗೆ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದು. ಸೊ ಲಾಸ್ಟ್ ಲಾಗ್ ಇಟ್ ನಥಿಂಗ್ ಬಟ್ ಒಂದು 5-6 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಎಸ್ ಗಾಯ್ಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇರುತ್ತೆ. ಆ್ಯಂಡ್ ಭರತನಾಟ್ಯ ಕೂಡ ನೋಡಿ, ಕಾಸ್ಟ್ಯೂಮ್ ಲಾಸ್ಟ್ ಇಯರ್ ಏನೋ ಫಂಕ್ಷನ್ಸ್ ಇತ್ತು, ಸೊ ಅದೇ ಥರ ಫಂಕ್ಷನ್ಸು ಕೂಡ ನಡೆದೆ. ನಂಗೆ ತುಂಬಾ ಭರತನಾಟ್ಯ ಅಂದರೆ ತುಂಬಾ ಇಂಟ್ರೆಸ್ಟ್ ನನಗೆ. ನನ್ನ ಭರತನಾಟ್ಯ ಗೆಜ್ಜೆಗಳನ್ನ ನೀವು ಕೂಡ ನೋಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಬ್ಲಾಗ್ಸಲ್ಲೆಲ್ಲ ನಾನು ಹೇಳ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ ನಿಮಗೆ. ಆ್ಯಕ್ಚುಲಿ ನಾನು 10 ಇಯರ್ ಬೇಬಿ ಇದ್ದಾಗಲ
ಅಥವಾ ಹಾಂ ಐ ಥಿಂಕ್ ಸೊ 10 ಇಯರ್ ಬೇಬಿ ಇದ್ದಾಗಲೇ ನನಗೆ ನಮ್ಮಮ್ಮ ನನಗೆ ಭರತನಾಟ್ಯ ಕ್ಲಾಸ್ ಹಾಕಿದ್ರು. ಸೊ ಸಮ್ ಫೋಟೋಸ್ ಇದ್ದಾವೆ. ಲಾಸ್ಟ್ ನಾನು ಭರತನಾಟ್ಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಪಿ ಯು ಸಿಯಲ್ಲಿ ಅನ್ಕೋತೀನಿ. ಪಿ ಯು ಸಿಯಲ್ಲಿ ನಾನು ಲಾಸ್ಟ್ ನನ್ನ ಒಂದು ಭರತನಾಟ್ಯ ಪರ್ಫಾಮೆನ್ಸ್ ಕೊಟ್ಟಿರೋದು. ಅದು ಒಂದು ವೀಡಿಯೋ ಲಾಗ್ ಆ್ಯಕ್ಚುಲಿ ನನ್ನ ಹತ್ರ ಇತ್ತು, ವೀಡಿಯೋ ಮತ್ತು ಫೋಟೋಸು. ಅದು ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ ನನಗೇ. ಸೊ ಸೈಡಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ತುಲಾಭಾರ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅದನ್ನು ನೋಡಿಕೊಂಡು ಈ ಕಡೆಗೆ ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಆ್ಯಕ್ಚುಲಿ. ಸೊ ನಾವು ಪ್ರಸಾದ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಪ್ರಸಾದಕ್ಕೆ ಇದು ರೈಸ್ ಥರ ಕಾಣಿಸುತ್ತೆ, ಬಟ್ ಇದು ರೈಸ್ ಅಲ್ಲ, ಅವಲಕ್ಕಿ. ಓಕೆನಾ. ಸೊ ಅವಲಕ್ಕಿ ಮತ್ತು ಸ್ವೀಟು ಸೇಮ್. ಇಲ್ಲೂ ಕೂಡ ಶಿರಾನೇ ಕೊಟ್ಟರು. ತೋರಿಸ್ತೀನಿ ನೋಡಿ. ಬೆಳಗ್ಗೆ ಅದೇ ನಾವೆಲ್ಲಿ ಬೈಕ್ ಹಚ್ಚಿದ್ವು, ಸೊ ಅಲ್ಲಿ ತನಕನೂ ಕ್ಯೂ ಆಗಿದೆ. ಇವಾಗ ಫುಲ್ ರಶ್ ಇದೆ ಗೈಸ್. ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಏನು ಅಂತ ಅಂದರೆ ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಫುಲ್ ಟಯರ್ಡ್ ಅನಿಸ್ತು ನನಗೆ. ಅಪ್ಪ ನನಗೆ ಮಲ್ಕೊಂಡ್ರೆ ಸಾಕು ಅನ್ನೋ ಫೀಲಿಂಗಲ್ಲಿತ್ತು. ಸೊ ಹಾಗಾಗಿ ನಾವು ನೈಟ್ ಜಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾವು ಫ್ರೂಟ್ಸ್ ತಿಂದು ಮಲ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಲಾಗ್ನ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ನಾನು ಟಿಫಿನ್ ಮಾಡ್ಕೊಳ್ಳೋಣ ಅಂತ ಏನು ಟಿಫಿನ್ ಮಾಡಿದ್ದೀನಿ ಅಂತ ಅಂತಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಆ್ಯಂಡ್ ಮೈ ಫೇವ್ರೇಟ್ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ ವಿತ್ ಚಿತ್ರಾನ್ನ. ಸೊ ಚಿತ್ರಾನ್ನ ಮತ್ತು ಒಗ್ಗರಣೆ ಮಂಡಕ್ಕಿನ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಆ್ಯಂಡ್ ನಾನು ಮಾರ್ನಿಂಗ್ ರೈಸ್ ತಿನ್ನೋಕ್ಕೆ ಇಷ್ಟಪಡಲ್ಲ ಗೈಸ್. ನನಗೆ ಬೆಳಗ್ಗೆ ಎದ್ದ ತಕ್ಷಣ ರೈಸ್ ತಿನ್ನಬೇಕು ಅಂದರೆ ನನ್ನ ಕಡೆ ಆಗೋದೇ ಇಲ್ಲ. ಉಪವಾಸ ಇದ್ಬಿಡ್ತೀನಿ ಹೊರತು ನನ್ನ ಕಡೆ ತಿನ್ನೋಕ್ಕಾಗಲ್ಲ. ಒಂದು ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ಟೈಮ್ ಅಂತ ಆದರೆ ಅದು ನನ್ನ ಮೈಂಡ್ ಸೆಟ್ ಆ್ಯಕ್ಚುಲಿ. ಆಯಿತಾ. ಸೊ ನಂಗೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಅದ್ರ ಜೊತೆ ಮಂಡಕ್ಕಿದ್ರೆ ತಿಂತೀನಿ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಇಲ್ಲಾಂದರೆ ಬೆಳಗ್ಗೆ ನಾನು ಟಿಫಿನ್ಸೇ ಮಾಡ್ಕೋಬೇಕು. ಸೊ ಹಾಗೆ ಸೊ ಇಷ್ಟ ಆಗಿತ್ತು ನಮ್ಮ ಶಿವರಾತ್ರಿ. ತುಂಬ ಚೆನ್ನಾಗಾಯಿತು ಹಬ್ಬ. ಸೊ ಇವತ್ತಿಂದ ಲೈಕ್ ಹೇಳ್ತಾರೆ ಗೊತ್ತಾ, ಶಿವರಾತ್ರಿ ಆದಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ. ಸೊ ಆವಾಗ ನಾವು ಶಿವ ಅನ್ನಬೇಕು. ಆವಾಗಿಂತ ಅಂದರೆ ಅದೊಂದು ಇದು ಏನಪ್ಪ ಅಂತಂದರೆ ಬೇಸಿಗೆಕಾಲ ಸ್ಟಾರ್ಟ್ ಆಯಿತು ಅನ್ನೋದಕ್ಕೋಸ್ಕರ ಜನಗಳೆಲ್ಲ ಆ ಥರ ಅಂದ್ಕೊಂಡಿದ್ದಾರೆ. ಬಟ್ ಮಹಾಶಿವರಾತ್ರಿ ಹಬ್ಬ ಎಲ್ಲ ಮುಗಿದ ಮೇಲೆ ಸೊ ಅದೊಂದು ಮೈಂಡ್ ಸೆಟ್ ಇರುತ್ತಲ್ವ, ಇವಾಗ ಶೆಕೆ ಜಾಸ್ತಿ ಆಯಿತು, ಶೆಕೆ ಇಲ್ಲ ಅಂತಂದ್ರೆ ಶೆಕೆ ಜಾಸ್ತಿ ಆಯಿತು ಅಂದ್ಕೊಂಡಿರ್ತೀವಿ ನಾವೆಲ್ಲ. ಓಕೆ ಗಾಯ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪಕ್ಕದಲ್ಲೇ ಇರುತ್ತೆ, ಅದನ್ನು ಒತ್ತೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಅದನ್ನು ಒತ್ತೋದ್ರಿಂದ ನಿಮಗೆ ನಾನು ಮಾಡೋ ವಿಡಿಯೋ ಮೊದಲೇದಾಗಿ ನಿಮಗೆ ರೀಚ್ ಆಗುತ್ತೆ. ಸೊ ನೀವು ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ಬೋದು. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ, ಆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.